ಡಿಫ್ರೆಂಟ್ ಲಂಚ್ ಬಾಕ್ಸ್ ಐಡಿಯಾಸ್ ಕೊಡಿ ಮೇಡಮ್. ಪುಷ್ಪ ಅವರ ರಿಕ್ವೆಸ್ಟ್ಗೆ ಇವತ್ತು 7 ಡೇಸ್ಗೆ 7 ಈಸಿ ಬಟ್ ನಿಮ್ಮ ಕಿಚನಿಂದ ಬ್ಯಾಲೆನ್ಸ್ಡ್ ಮೀಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಅಭಿಪ್ರಾಯ, ನಮ್ಮ ಕಿಚನಿಂದ ಈ ಬದಲಾವಣೆಗಳು ನಾವು ಮಾಡಿಕೊಂಡಾಗ ತುಂಬ ಸುಲಭವಾಗಿ ನಮ್ಮ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡು ಹೋಗುವಂಥ ಚೇಂಜಸ್ ಆರಾಮಾಗಿ ಮಾಡ್ಬೋದು. ಎಸ್, ವರ್ಕಿಂಗ್ ವುಮೆನ್ ಎಲ್ಲ ಸ್ಟ್ರೆಸ್ ಜೊತೆಗೆ ಏನು ಅಡುಗೆ ಮಾಡೋದು ಅನ್ನೋದು ಒಂದು ಸ್ಟ್ರೆಸ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ಈಸಿ ಟು ಫಾಲೋ ಇರಬೇಕು ಮತ್ತು ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ಸು ಇರಬೇಕು. ನಿಮ್ಮ ವರ್ಕಿಂಗ್ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಹಾಗೆ ಆ 7 ಕಾಂಬಿನೇಷನ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಯ್ ಪರಿಮಳ ಮೇಡಮ್. ಹಲೋ. ಸಾರಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ತಿನ್ನುವಾಗ. ಬಟ್ 59 ಸೆಕೆಂಡ್ಸ್ ನನಗೆ ನಿಮ್ಮ ಒಂದು ಟೈಮ್ ಬೇಕು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಿದೆ. ಎನಿವೇಸ್, ಏನೋ ತಿಂತಾ ಇದ್ದೀರಾ? ಬನ್ಸಿ ರವೆ ದುಪ್ಪಿಟ್ಟು ಸೂಪರ್, ಫಿಲ್ಡ್ ವಿತ್ ವೆಜಿಟಬಲ್ಸ್. ಓಕೆ, ಹೆಂಗಿರುತ್ತೆ ಡೈಲಿ ರೊಟೀನ್? ಆಸ್ ಯೂಶುವಲ್, ಬೆಳಗ್ಗೆ ಎದ್ದಾಗ ಒಂದು ಬಿಗ್ ಗ್ಲಾಸ್ ವಾರ್ಮ್ ವಾಟರ್ಗೆ ನಿಂಬೆಹಣ್ಣು ಹಾಕಿ ಫಸ್ಟ್ ಐ ಸ್ಟಾರ್ಟ್ ಮೈ ಡೇ ವಿತ್ ದಟ್. ಅದಾದ್ಮೇಲೆ ಬಾದಾಮ್, ಅದಾದ್ಮೇಲೆ ಒಂದು ನನ್ನ ವರ್ಕೌಟ್ ಇರ್ಬೋದು, ಏನೇ ಇರ್ಬೋದು. ಮಾಮೂಲು ಬ್ರೇಕ್ಫಾಸ್ಟ್, ಸ್ವಲ್ಪ ಕಾರ್ಬ್ ಕಡಿಮೆ ಇರುವಂತ ಬ್ರೇಕ್ಫಾಸ್ಟ್, ಪ್ರೋಟೀನ್ ಜಾಸ್ತಿ ಇರುವಂತದ್ದು. ಅಂಡ್ ಒಂದು 2-3 ಅವರ್ಸ್ಗೆ ಏನಾದ್ರೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮೀಲ್ಸ್ ಅಷ್ಟೇ. ಬಟ್ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನನ್ನ ನೈಟ್ ಡಿನ್ನರ್, ಅವತ್ತಿನ ದಿವಸದ ಊಟ ಮುಗ್ದಿರತ್ತೆ. ಬಟ್ ನೈಟ್ ಏನಿರುತ್ತೆ? ಏನು 6 o'clock ಏನ್ ತಿಂಡಿ? ಯೂಶಲಿ ಕಾರ್ಬ್ ಕಡಿಮೆ ಇರುತ್ತೆ, ಪ್ರೋಟೀನ್ ಮತ್ತೆ ಫೈಬರ್ ಬೇಸ್ಡ್ ಊಟ ಇರುತ್ತೆ. ಅಂಡ್ ಯೂಶಲಿ ನಾನು ಐ ಗೋ ಟು ಬೆಡ್ ಬೈ 9 o'clock. ಸೊ ಒಂದು 3 hours ಬಿಫೋರ್, ಯಾರು ಎಷ್ಟು ಗಂಟೆಗಾದ್ರೂ ನಿದ್ದೆ ಮಾಡಿ ಅಟ್ಲೀಸ್ಟ್ 2.5-3 hours ಬಿಫೋರ್ ನಿಮ್ ನೈಟ್ ಊಟ ಇದ್ರೆ ದಟ್ಸ್ ವೆರಿ ಹೆಲ್ಪ್ಫುಲ್. That's it. Simple routine. Thank you so much. Welcome. ಇತ್ತೀಚಿನ ದಿನಗಳಲ್ಲಿ ವೆಯ್ಟ್ ಲಾಸ್ಗೆ ಈ ಎಲ್ಲ ಫುಡ್ಸ್, ವೆಯ್ಟ್ ಗೇನ್ಗೆ ಈ ಫುಡ್ಸ್ ಅಂತ ಲಿಸ್ಟ್ಗಳು ಸಾಕಷ್ಟು ವಿಡಿಯೋಸಲ್ಲಿ ಬರ್ತಾ ಇದೆ. ಅದು ನಿಜಾನ? ಈಗ ಒಂದು ಆಹಾರಕ್ಕೆ ಅದು ವೆಯ್ಟ್ ಗೇನ್ ಅಂತ ಒಂದು ಹೆಸರು, ಇನ್ನೊಂದು ಆಹಾರಕ್ಕೆ ವೆಯ್ಟ್ ಲಾಸ್ ಅಂತ ಹೆಸರು. ಸರಿ ಇಲ್ಲ ರೀ. ಸಿಂಪಲ್ ಎಕ್ಸ್ಪ್ಲನೇಷನ್, ನಾವು ಒಂದು ಮಾವಿನ ಹಣ್ಣು ತಿಂದಿದ್ದ ಕೂಡ್ಲೇ ದಪ್ಪ ಆಗಲ್ಲ. ಇಡೀ ದಿವಸ ನಾವು ಸೌತೆಕಾಯಿ ತಿಂದಿದ್ದ ಕೂಡ್ಲೇ ಸಣ್ಣನೂ ಆಗಲ್ಲ. ಈ ವೆಯ್ಟ್ ಲಾಸ್, ವೆಯ್ಟ್ ಗೇನ್ಗೆ ಒಂದು ಸೈನ್ಸ್ ಇದೆ. ಆ ಸೈನ್ಸ್ನ ಸಿಂಪಲ್ ಆಗಿ ನಿಮಗೆ ಬ್ರೇಕ್ ಡೌನ್ ಮಾಡಿ ಒಂದು ಇಡೀ ಸೀರೀಸ್ ಅದ್ರ ಬಗ್ಗೆ ಮಾಡೋಣ, ಆಯಿತಾ? ವೆಯ್ಟ್ ಲಾಸ್ ಫ್ರೆಂಡ್ಲಿ ಫುಡ್ಸ್ ಅಂದರೆ ಅದು ನೀವು ಆ ಊಟ ಮಾಡಿದಾಗ ಫಾರ್ ಅ ಲಾಂಗರ್ ಟೈಮ್ ಫುಲ್ಲರ್ ಫೀಲ್ ಆಗಬೇಕು. ಅದು ವಾಟರ್ ಕಂಟೆಂಟ್ ಜಾಸ್ತಿ ಇರಬೇಕು, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ನಾರಿನಂಶ ಜಾಸ್ತಿ ಇರುತ್ತೆ, ಮತ್ತು ಓವರ್ ಆಲ್ ಕ್ಯಾಲರೀಸು ತುಂಬ ಜಾಸ್ತಿ ಇರಲ್ಲ. ನಾವು ಏನೇ ಸಣ್ಣ ಆಗಬೇಕು ಅಥವಾ ದಪ್ಪ ಆಗಬೇಕು ಅಂದರೆ ನಮ್ಮ ಕ್ಯಾಲರಿ ಗೋಲ್ಸ್ ಬಹಳ ಇಂಪಾರ್ಟೆಂಟ್ ಅಲ್ವಾ? ಉದಾಹರಣೆಗೆ ಪಪಾಯ ಇರ್ಬೋದು, ಕ್ಯೂಕಂಬರ್ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು. ವೆಯ್ಟ್ ಗೇನ್ ಫ್ರೆಂಡ್ಲಿ ಫುಡ್ಸ್ ಏನೆಂದರೆ ಸ್ಮಾಲರ್ ಪೋರ್ಷನಲ್ಲಿ ಜಾಸ್ತಿ ಕ್ಯಾಲರಿ, ಅದನ್ನು ಕ್ಯಾಲರಿ ಡೆನ್ಸ್ ಅಂತ ಕರಿತೀವಿ. ಈ ನಟ್ಸ್ ಆ್ಯಂಡ್ ಸೀಡ್ಸ್ ಎಲ್ಲ ತಿನ್ನುವಾಗ ಸುಮ್ಮನೆ ಹಾಗೆ ತಿನ್ನಬೇಡಿ, ಅದನ್ನು ಕೌಂಟ್ ಮಾಡಿ ಒಂದು ಬಟ್ಲಿಗೆ ಹಾಕಿ ತಗೊಳ್ಳಿ ಅಂತ. ಯಾಕಂದರೆ ಚಿಕ್ಕ ಪೋರ್ಷನಲ್ಲಿ ಜಾಸ್ತಿ ಕ್ಯಾಲರೀಸ್ ಇದ್ದಾಗ ನಿಮ್ಮ ಗೋಲ್ ಏನಿದೆಯೋ ಅದಕ್ಕೆ ಅದು ಸೂಟ್ ಆಗಿಲ್ಲ ಅಂದರೆ ಅದು ವೆಯ್ಟ್ ಗೇನ್ ಆಗತ್ತೆ. ನೆಕ್ಸ್ಟ್ ಸೀರೀಸಲ್ಲಿ ಆಹಾರದ ಬಗ್ಗೆ ಇನ್ನಷ್ಟು ಎಕ್ಸಾಂಪಲ್ಸ್. ಓಕೆ.